ನಂದಗೋಕುಲ ಇವತ್ತಿನ ಸಂಚಿಕೆಯಲ್ಲಿ ಕೇಶವ ಬಂದು ನಂದ ಹೇಳ್ದಂಗೆ ಶೇಂಗಾ ಬೀಜನ ನೋಡ್ಕೊಂಬ ಅಂತ ಹೇಳಿರ್ತಾನೆ. ಅಷ್ಟೊತ್ತಿಗೆ ಕೇಶವ್ ಬಂದು ಕೇಳ್ತಾನೆ, ಅಪ್ಪ ಹೇಳಿದರು ಶೇಂಗಾ ಬೀಜನ ನೋಡ್ಕೊಂಡು ಹೋಗಿ ಆರ್ಡರಿಗೆ ಕೊಟ್ಪ ಅಂತ ಹೇಳಿದ್ದಾರೆ, ನನಗೆ ಸ್ವಲ್ಪ ತೋರಿಸ್ತೀರಾ ಅಂದಾಗ ಅವನಿದ್ದವನು, ಇಲ್ಲಪ್ಪ ನಿಮ್ಮಪ್ಪ ಫೋನ್ ಮಾಡಿ ಈಗಾಗಲೇ ಸೆಲೆಕ್ಟ್ ಮಾಡಿದ್ದಾರೆ ನೋಡು, ಇದೇ ಬೇಕಾದರೆ ಹೋಗಿ ನಿಮ್ಮಪ್ಪನಿಗೆ ತೋರಿಸು. ಅಪ್ಪ ಫೋನ್ ಮಾಡಿ ಹೇಳಿದ್ರ? ಹೌದು, ಈಗಷ್ಟೇ ಫೋನ್ ಮಾಡಿ ಹೇಳಿದರು, ಇದನ್ನೇ ನಿಮ್ಮಪ್ಪನಿಗೆ ತೋರಿಸು, ಇದೇ ಬೇಕು ಅಂದರೆ ನಾನು ಲೋಡ್ನ ಕಳಿಸ್ತೀನಿ ಅಂತ ಕೇಶವಂಗೆ ಹೇಳ್ತಾರೆ. ಇಲ್ಲಿ ಅಮ್ಮ ಮತ್ತು ಮೀನಾ ಮನೆಗೆ ಬಂದು, ಓಹ್ ನೋಡಮ್ಮು, ಇವತ್ತು ಬೆಳಿಗ್ಗೆ ನಾವು ಹೋದಾಗ ಸಿಂಹ ಥರ ಇತ್ತು, ಈಗ ನೋಡಿದರೆ ಈ ಥರ ಕೂತಿದ್ದಾರಲ್ಲ. ಓಹ್ ಗೊತ್ತಾಗುತ್ತೆ, ಯಾಕಂದರೆ ಪ್ರಿಯಕ್ಕ ಅಡುಗೆ ಮನೆನ ಬಿಟ್ಟೇ ಕೊಟ್ಟಿಲ್ಲ ಅನಿಸುತ್ತೆ, ಹಾಗಾಗಿ ಈ ಥರ ಕೂತಿರೋದು ಅನ್ನೋಷ್ಟೊತ್ತಿಗೆ ಗಿರಿಜಾ ಇಲ್ಲಿ ಅಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಮೀನಾ, ಯಾಕತ್ತೆ ಏನಾಯಿತು, ಯಾಕೆ ಅಳ್ತಿದ್ದೀರಾ? ಸಾರಿ, ನಮಗೆ ಗೊತ್ತಿರಲಿಲ್ಲ, ತಮಾಷೆ ಮಾಡಿಬಿಟ್ಟು ಬೇಜಾರು ಮಾಡ್ಕೋಬೇಡಿ ಅಂದಾಗ, ಯಾಕತ್ತೆ ಅಳ್ತಿದ್ದೀರಾ ಅಂದಾಗ, ನೀವಿಬ್ಬರು ಹೇಳಿದ್ದಕ್ಕೆ ಬೇಜಾರಾಗಲಿಲ್ಲಮ್ಮ, ಆದರೆ ಆ ಪ್ರಿಯಾ ನನ್ನ ಮಾತನ್ನೇ ಕೇಳ್ತಿರ್ಲಿಲ್ಲ. ಇವತ್ತು ನಿಮ್ಮ ಮಾವನಿಗೆ ಊಟ ತಗೊಂಡು ಹೋಗಬೇಡ ಅಂತ ಎಷ್ಟು ಹೇಳಿದ್ರು ನನ್ನ ಮುಂದೆನೇ ಇವ್ರಿಗೆ ಫೋನ್ ಮಾಡಿ, ಮಾವ ನಾನು ಊಟ ತರಲ್ಲ ಅಂತ ಹೇಳಿ ಊಟ ತರಿಸಿ ಹೋದ್ಲು, ಊಟ ತಗೊಂಡೇ ಹೋಗ್ಬಿಟ್ಲಮ್ಮ, ಒಂಚೂರು ನನ್ನ ಮಾತೇ ಕೇಳ್ತಿಲ್ಲ ಅಂತ ಹೇಳ್ತಾರೆ. ಅತ್ತೆ, ಪ್ರಿಯಕ್ಕಂದು ಗೊತ್ತಲ್ಲ, ಇವತ್ತು ಮೊನ್ನೆದ ನಡೀತಿರೋದ, ಹೇಳಿ ನೋಡೋಣ, ಇದು ಎಷ್ಟು ದಿನ ಮಾಡ್ತಾರೆ ಹೇಳಿ, ಆಮೇಲೆ ಅವರಿಗೆ ಬೇಜಾರಾಗಿ ಸುಮ್ಮನೆ ಆಗ್ತಾರೆ ಅಂದಾಗ, ಏನೋ ಅಂತ ಗಿರಿಜಾ ಬೇಜಾರಲ್ಲಿ ಹೋಗ್ತಾರೆ. ಅಷ್ಟೊತ್ತಿಗೆ ಅಮ್ಮು ಇದ್ದವಳು, ಯಾಕೆ ಪ್ರಿಯಕ್ಕ ಈ ಥರ ಮಾಡ್ತಿದ್ದಾರೆ, ಅವ್ರ ಹಿಂದೆ ಯಾರೋ ಇದ್ದಾರೆ, ಯಾರೋ ಹೇಳ್ಕೊಡೋದಕ್ಕೆ ಅವ್ರು ಈ ಥರ ಮಾಡ್ತಿರೋದು ಅಲ್ಲ ಅಕ್ಕ ಅಂದಾಗ, ಹೌದು ಇನ್ಯಾರೋ, ನಮ್ಮಿಬ್ಬರು ಬೆಸ್ಟ್ ಫ್ರೆಂಡ್ ಅವರಮ್ಮ ಹೇಳೋದಕ್ಕೇ ಈ ಥರ ಮಾಡೋದಮ್ಮು ಅವರು ಅಂತ ಹೇಳ್ತಾರೆ. ಈ ಕಡೆ ಪ್ರಿಯಾ ನಂದನಿಗೆ ಊಟ ಬಡಿಸ್ತಾ ಇರ್ತಾರೆ. ಅಲ್ಲ ಕಣಮ್ಮ, ಯಾವತ್ತೂ ಕೇಳೋದಿಲ್ಲದು, ಇವತ್ತು ಊಟ ತರಲ ಮಾವ ಅಂತ ಫೋನ್ ಮಾಡಿ ಯಾಕೆ ಹೇಳಿದೆ ಅಂತ ಹೇಳಿದಾಗ, ಇಲ್ಲ ಮಾವ, ನಾನು ಊಟ ತರುವಾಗ ಅತ್ತೆ ಬೇಡ ಅಂತ ಹೇಳಿದರು, ಹಾಗಾಗಿ ಅಂದಾಗ, ನೀನು ಏನೂ ತಪ್ಪು ತಿಳ್ಕೊಬೇಡ, ಗಿರಿಜಾ ಯಾಕೆ ಗೊತ್ತಾ ಹಂಗೆ ಹೇಳಿದ್ಲು, ನಾನು ಅವಳಿಗೆ ಸಮಯನೇ ಕೊಡ್ತಿರ್ಲಿಲ್ಲ, ಈ ಊಟದ ನೆಪದಲ್ಲಿ ಮಧ್ಯಾಹ್ನ ಹೋದಾಗ ಮನೇಲಿ ಯಾರೂ ಇರ್ತಿರ್ಲಿಲ್ಲ, ನಾನು ಮತ್ತು ಅವಳು ಮಾತ್ರ ಇರ್ತಿದ್ವು, ಅವಳು ನನಗೆ ತಾಂಬೂಲ ಕೊಡ್ತಿದ್ಲು, ನಾನು ಅವಳಿಗೆ ತಾಂಬೂಲ ಕೊಡ್ತಿದ್ವು, ನಾವಿಬ್ಬರು ಕಷ್ಟ ಸುಖ ಮಕ್ಕಳು ಭವಿಷ್ಯದ ಬಗ್ಗೆ ಆ ಮಧ್ಯಾಹ್ನ ಮಾತ್ರ ನಮಗೆ ಸಮಯ ಸಿಕ್ಕಿದಾಗ ಮಾತಾಡ್ತಿದ್ವು, ಈಗ ನೀನು ಊಟ ತಗೊಂಡು ಬರ್ತಿದ್ಯಲ್ಲ, ಆ ಸಮಯನೂ ಅವಳಿಗೆ ಕೊಡೋಕ್ಕಾಗ್ತಿಲ್ಲ, ಅದು ಅಲ್ಲದೆ ಬಾಕಿ ಟೈಮು ಅಡುಗೆ ಎಲ್ಲ ಕೆಲಸ ಮಾಡಿ ಮುಗಿಸ್ಕೊಂಡು ಅವಳು ರಾತ್ರಿ ಬರೋತ್ತಿಗೆ ನಾನು ಮಲಗ್ತಾ ಇದ್ದೆ, ಈ ಮಧ್ಯಾಹ್ನ ಆದರೂ ಸಮಯ ಸಿಗ್ತಿತ್ತಲ್ಲ, ನೀನು ಊಟ ತರೋದ್ರಿಂದ ನಾನು ಮಧ್ಯಾಹ್ನ ಹೋಗೋಕ್ಕೆ ಆಗ್ತಿರಲ್ಲ ಅಂತ ಹೇಳೋಷ್ಟೊತ್ತಿಗೆ ಪ್ರಿಯಾ ಹೇಳ್ತಾಳೆ, ಹಾಗಾದರೆ ನಾಳೆಯಿಂದ ನಾನು ಊಟ ತರೋದು ಬೇಡವಾ ಮಾವ ಅಂದಾಗ, ಚೇಚೆ ಆ ಥರ ಮಾಡಬೇಡಮ್ಮ, ಈ ಮದುವೆ ಕೆಲಸಕ್ಕೆ ನಾನು ತುಂಬ ದಿನ ರಜಾ ಮಾಡಿದ್ದೀನಲ್ಲ, ಹಾಗಾಗಿ ತುಂಬ ಕೆಲಸಗಳುಂಟು, ಇದೆಲ್ಲ ಮುಗಿಲಿ, ಒಂದು ವಾರ ನೀನು ತಗೊಂಡು ಬಾ, ಆಮೇಲೆ ನಾನು ಹೇಳ್ತೀನಿ, ಆದರೆ ಗಿರಿಜನ ಬಗ್ಗೆ ಏನೂ ತಪ್ಪು ತಿಳ್ಕೊಬೇಡ ಅಂದಾಗ, ಇಲ್ಲ ಮಾವ ಆ ಥರ ಏನೂ ಇಲ್ಲ ಅಂತ ಹೇಳ್ತಾರೆ. ಈ ಕಡೆ ಅಮ್ಮಗೆ ವಲ್ಲಭ ಫೋನ್ ಮಾಡ್ತಾನೆ, ಕರಿಬೇಕು, ನಾನು ಇವತ್ತೊಂಚೂರು ಬರೋದು ಲೇಟ್ ಆಗುತ್ತೆ, ನೀನಾಗಲಿ ಅಮ್ಮ ಆಗಲಿ ಕಾಯಕ್ಕೆ ಹೋಗಬೇಡಿ, ನನ್ನ ಊಟನ ಡೈನಿಂಗ್ ಟೇಬಲಲ್ಲಿ ಇಡಿ, ನಾನು ಬಂದು ಊಟ ಮಾಡ್ತೀನಿ ಅಂತ ಹೇಳ್ತಾರೆ. ಯಾಕೋ ಏನಕ್ಕೋ ಅಂತ ಈ ಕಡೆ ಅಮ್ಮು ಕೇಳ್ತಾರೆ. ಯಾಕೋ ಏನಕ್ಕೋ ಅದೆಲ್ಲ ಹೇಳೋಕ್ಕಾಗಲ್ಲ ಸರಿನಾ ಅಂತ ಹೇಳಿ ಈ ಕಡೆ ವಲ್ಲಭ ಫೋನ್ನ ಕಟ್ ಮಾಡ್ತಾನೆ. ಕೇಶವ ಅಂಗಡಿ ಹತ್ರ ಬರ್ತಾನೆ. ದುಡ್ಡು ತಂದೆಯೇನೋ? ಹ್ಞೂ ತಂದೆ ಅಪ್ಪ ಅಂತ ಹೇಳ್ತಾರೆ. ಸರಿ, ಹಾಗಾದರೆ ನೀನು ಅಂಗಡಿ ಹತ್ರ ನೋಡ್ಕೊ, ನಾನು ಸ್ವಲ್ಪ ಬ್ಯಾಂಕಿಗೆ ಹೋಗಿ ದುಡ್ಡನ್ನ ಕಟ್ಬರ್ತೀನಿ ಅಂತ ಸೀದಾ ಹೋಗ್ತಾನೆ. ಅಷ್ಟೊತ್ತಿಗೆ ಕೇಶವ ತುಂಬ ಬೇಜಾರಲ್ಲಿರ್ತಾರೆ. ಹನುಮಂತಣ್ಣ ಕೇಳ್ತಾನೆ, ಏನಾ ಕೇಶವ ತುಂಬ ಬೇಜಾರಲ್ಲಿದ್ದೀಯಾ, ಮತ್ತೇನು ಹನುಮಂತಣ್ಣ, ಹೋಗಿ ಎಲ್ಲ ಲೆಕ್ಕಾಚಾರ ಎಲ್ಲ ನೋಡಿಕೊಂಡು ದುಡ್ಡನ್ನ ನೀನು ಇಸ್ಕೊಂಡು ಬಾ ಅಂತ ಹೇಳಿದ್ರು, ಆದರೆ ನಾನು ಹೋಗೋತ್ತಿಗೆ ಕರೆಕ್ಟಾಗಿ ಲೆಕ್ಕ ಮಾಡಿ ದುಡ್ಡನ್ನ ಅವರು ಎಣಿಸಿ ಇಟ್ಟಿದ್ರು, ಈ ಕಡೆ ಒಳ್ಳೆ ಶೇಂಗಾ ನಮ್ಮ ಅಂಗಡಿಗೆ ಯಾವುದಾಗುತ್ತೆ ನೀನೇ ನೋಡ್ಕೊಂಬ ಅಂತ ಹೇಳಿದರು, ಆದರೆ ಆ ಶೇಂಗಾನು ಸೆಲೆಕ್ಟ್ ಮಾಡಿ ಸ್ಯಾಂಪಲ್ ಮಾತ್ರ ಅವ್ರು ಕಳಿಸಿದ್ದಾರೆ, ಇವರಿಷ್ಟು ಚಂದಕ್ಕೆ ನನ್ನನ್ನು ಯಾಕೆ ಕಳಿಸ್ಬೇಕಿತ್ತು, ನನ್ನನ್ನೇ ರೋಬೋಟ್ ಅಂತ ಅಂದ್ಕೊಂಡಿದ್ದಾರಾ, ನಾನೇನಾದ್ರು ಒಳ್ಳೆ ಕೆಲಸ ಮಾಡಬೇಕು, ಇವರು ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ, ಬೇಷ್ ಅನ್ಸ್ಕೋಬೇಕು ಅನ್ನೋಷ್ಟೊತ್ತಿಗೆ ಆ ಕೆಲಸನ ಇವರೇ ಮಾಡಿಬಿಟ್ಟಿರ್ತಾರೆ, ಅಷ್ಟು ಚಂದಕ್ಕೆ ನನಗೆ ಯಾಕೆ ಹೇಳಬೇಕು ಅಂತ ಬೇಜಾರು ಪಡ್ತಾನೆ. ಆವಾಗ ಹನುಮಂತಣ್ಣ, ನೀನು ಚಿಕ್ಕವನಲ್ವಾ, ಹಾಗಾಗಿ ಸ್ವಲ್ಪ ವ್ಯವಹಾರ ಜ್ಞಾನ ಇನ್ನೂ ನಿನಗೆ ಕಮ್ಮಿ ಇದೆ, ಗೊತ್ತಾಗಲಿ ಅಂತ ಅವ್ನು ಹಿಂಗೆ ಮಾಡಿರ್ಬೋದು ಅಂದಾಗ, ಇನ್ನೂ ಚಿಕ್ಕವನ, ನನಗೆ ಈಗಾಗಲೇ ಮದುವೆ ಆಗಿದೆ, ಕತ್ತೆಗೆ ವಯಸ್ಸಾದಂಗೆ ಆಗಿದೆ, ಇವರೇ ಜವಾಬ್ದಾರಿ ಕೊಡಲ್ಲ, ಏನಾದ್ರು ಮಾಡೋಕ್ಕೋದ್ರೆ ನೀನು ಇನ್ನೂ ಇಷ್ಟು ದೊಡ್ಡವನಾಗಿದೆಯಾ, ಇನ್ನೂ ನಿಂಗೇನು ಬರಲ್ವ ಅಂತ ಇವರೇ ಬೈತಾರೆ, ಎರಡೂ ಹೇಳ್ತಾರೆ ಅಂತ ಬೇಜಾರಲ್ಲಿ ಕೇಶವ ಹೋಗ್ತಾನೆ. ಈ ಕಡೆ ಹನುಮಂತಣ್ಣ, ನಿಲ್ಲು ನಿಲ್ಲು ಅಂತ ಕರೆದ್ರೂ ಕೇಶವ ಬೇಜಾರಲ್ಲೇ ಹೋಗ್ತಾನೆ.
ಇಲ್ಲಿ ರಾತ್ರಿ ಅಮ್ಮು ವಲ್ಲಭಂಗೆ ಕಾಯ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಗಿರಿಜಾ ಬಂದು, ಅಮ್ಮು ಇನ್ನೂ ಮಲಗಿಲ್ವಾ ಯಾಕೆ ಅಂದಾಗ, ಇಲ್ಲ ಅತ್ತೆ, ಇವತ್ತು ವಲ್ಲಭ ಲೇಟಾಗಿ ಬರ್ತೀನಿ ಅಂತ ಹೇಳಿದ, ಹಾಗಾಗಿ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾರೆ. ಲೇಟಾಗಿ ಬರುತ್ತಾ ಯಾಕೆ? 9:30ಗೆ ಬರ್ತಿದ್ನಲ್ಲ, ಇವತ್ತು ಯಾಕೆ ಲೇಟ್ ಆಗುತ್ತೆ? ಗೊತ್ತಿಲ್ಲ ಅತ್ತೆ, ಅವನು ಏನು ಅಂತಲೇ ಹೇಳ್ತಾ ಇಲ್ಲ ಸರಿಯಾಗಿ. ಈ ಥರ ಅವ್ನು ಕೆಲಸ ಮಾಡ್ತಾಯಿದ್ರೆ ಅವನಿಗೆ ಪ್ರೆಷರ್ ಆಗುತ್ತೆ, ಅವ್ನ ಹೆಲ್ತಿಗೆ ತುಂಬ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾಳಮ್ಮ. ಹೌದಾ, ನೀನೇನು ತಲೆ ಕೆಡಿಸ್ಕೋಬೇಡ, ನೀನು ಹೋಗಿ ಮಲ್ಕೋ, ನಾನು ನಿಮ್ಮ ಮಾವನಿಗೆ ಮಾತ್ರೆ ಮತ್ತು ನೀರಿಟ್ಟು ಬರ್ತೀನಿ ಅಂತ ಈ ಕಡೆ ಗಿರಿಜಾ ಹೋಗ್ತಾಳೆ. ಇಲ್ಲಿ ನೋಡಿದರೆ ಸೋಫಾದಲ್ಲೇ ಅಮ್ಮು ಮಲಗಿರ್ತಾಳೆ. ಯಾಕೆ ಅಮ್ಮು, ವಲ್ಲಭ ಇನ್ನೂ ಬಂದಿಲ್ವಾನೆ ಅನ್ನೋಷ್ಟೊತ್ತಿಗೆ ವಲ್ಲಭ ಬರ್ತಾನೆ. ಕರಿಬೇಕು, ನಾನು ಹೇಳಿದ್ದೆ ತಾನೆ ಮಲ್ಕ ಅಂತ, ನೀನೂ ಮಲಗಿಲ್ಲ, ಅಮ್ಮನೂ ಎಬ್ಸ್ಕೊಂಡು ಕೂತ್ಕೊಂಡಿದ್ಯಲ್ಲ, ಏನೇ ಅಂದ್ಕೊಂಡು ಅಷ್ಟೊತ್ತಿಗೆ ನಂದ ಬರ್ತಾನೆ. ಏನು ಇಷ್ಟೊತ್ತಾದರೂ ಈಗ ನಾ ಬರೋದು ಮನೆಗೆ? ಇದು ಮನೆ ಅಂದ್ಕೊಂಡಿದ್ದೀರಾ, ಏನು ಅಂದ್ಕೊಂಡಿದ್ದೀರಾ? ಏನು ಬಾಯ್ಸ್ ಹಾಸ್ಟೆಲ್ಲ ಅಂದ್ಕೊಂಡಿದ್ಯಾ ಅಂತ ನಂದ ಸರಿ ಬೈತಾ ಇರ್ತಾನೆ ವಲ್ಲಭಂಗೆ. ಅಷ್ಟೊತ್ತಿಗೆ ವಲ್ಲಭ ಇದ್ದವನು, ನಾನು ಕೆಲಸ ಮಾಡೋಕ್ಕೆ ಹೊರಟಿರೋದು ನಮ್ಮದು ಸ್ವಂತ ಅಂಗಡೀಲಿ ಅಥವಾ ಪ್ರಾವಿಷನ್ ಸ್ಟೋರಲ್ಲ, ಬೇರೆಯವ್ರದ್ರಲ್ಲಿ, ಹಾಗಾಗಿ ಸ್ವಲ್ಪ ಬರೋದು ಲೇಟ್ ಆಗುತ್ತೆ ಅಂತ ಇಲ್ಲಿ ವಲ್ಲಭ ಹೇಳ್ತಾನೆ. ನಾನು ಅದಕ್ಕೆ ಏನು ಹೇಳಲ್ಲ, ಹೇಳಿದ ತಕ್ಷಣ ಸಾಕು, ಈ ಥರ ಅಧಿಕ ಪ್ರಸಂಗ ಮಾತಾಡೋಕ್ಕಾಗುತ್ತೆ. ಇವನು ಯಾಕೆ ಇಷ್ಟು ಕಷ್ಟಪಟ್ಟು ಕೆಲಸಕ್ಕೆಲ್ಲ ಹೋಗಬೇಕು? ಇವನು ಈ ಥರ ನಿದ್ದೆ ಕೆಟ್ಟೆಲ್ಲ ಕೆಲಸ ಮಾಡಿದರೆ ಇವನ ಹೆಲ್ತ್ ಏನಾಗಲ್ಲ, ಇವನ ಆರೋಗ್ಯಕ್ಕೆ ಎಷ್ಟು ಪರಿಣಾಮ ಬೀಳಲ್ಲ ಅಂತ ನಂದ ಹೇಳ್ತಿರೋತ್ತಿಗೆ ವಲ್ಲಭಂಗೆ ಸಿಟ್ಟು ಬಂದು ಸೀದಾ ರೂಮಿಗೆ ಹೋಗ್ತಾನೆ. ವಲ್ಲಭ ವಲ್ಲಭ ಅಂತ ಗಿರಿಜಾ ಹೋಗ್ತಾರೆ. ಹೇಳಿದ ತಕ್ಷಣ ಕೋಪ ಮಾಡಿಕೊಂಡು ಹಿಂಗೆ ಹೋಗಿಬಿಡ್ತಾರೆ. ಅಷ್ಟೊತ್ತಿಗೆ ಗಿರಿಜಾ ಹೇಳ್ತಾನೆ, ಹೋಗು, ಊಟ ಸಹ ಮಾಡಿಲ್ಲ, ಹೋಗಿ ಸಮಾಧಾನ ಮಾಡಿ ಅವನಿಗೆ ಊಟ ಮಾಡಿಸಮ್ಮ, ನಾನು ನಿಮ್ಮ ಮಾವನ ಸಮಾಧಾನ ಮಾಡಿಸ್ತೀನಿ ಅಂತ ಗಿರಿಜಾ ರೂಮಿಗೆ ಹೋಗ್ತಾಳೆ. ಅಷ್ಟೊತ್ತಿಗೆ ಅಮ್ಮು ಬಂದು, ಯಾಕೆ ವಲ್ಲಭ ಕೋಪ ಮಾಡ್ಕೊಂಬಂದೆ ಅಂದಾಗ, ಮತ್ತೇನು ಅವ್ರು ನೋಡು ಕೆಲಸ ಮಾಡಿ ಸುಸ್ತಾಗಿ ನಾನು ಬಂದಿರ್ತೀನಿ, ಅವ್ರಿಗೆ ಗೊತ್ತುಂಟು ನಾನು ಏನು ಕೆಲಸ ಮಾಡ್ತೀನಿ ಅಂತ, ನಾನು ಮಾಡೋದೇ ಫುಡ್ ಡೆಲಿವರಿ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತುಂಟು. ಅದಕ್ಕೆ ಈ ಟೈಮು ಆ ಟೈಮು ಅಂತ ಇರುತ್ತಾ, ಎಲ್ಲೆಲ್ಲೋ ಲೊಕೇಶನ್ ಇರುತ್ತೆ, ಅಲ್ಲಿಗೆ ಹೋಗಿ ಬರುವಾಗ ಲೇಟ್ ಆಗುತ್ತೆ ನೋಡು, ನಾಳೆಯಿಂದ 10 ಗಂಟೆ ಹೊತ್ತಿಗೆ ಬಾಗಿಲು ಹಾಕ್ಬಿಡ್ತಾರಂತೆ, ಹೇಗೆ ಹೇಳ್ತಾರೆ ನೋಡು ಅಂದಾಗ, ಸರಿ ಬಿಡು, ಅವರು ನಿನ್ನ ಹೆಲ್ತ್ ಎಲ್ಲ ಹಾಳಾಗುತ್ತೆ, ನಿನ್ನ ಎಜುಕೇಷನಿಗೆ ಸಮಸ್ಯೆ ಆಗುತ್ತೆ ಅಂತಲೇ ತಾನೇ ಹೇಳಿದ್ದು, ನೀನೀಗ ಸಿಟ್ಟು ಮಾಡ್ಕೋಬೇಡ, ಬಾ ಊಟಕ್ಕೆ ಬಾ ಅಂತ ಅಮ್ಮು ಕರ್ಕೊಂಡು ಹೋಗ್ತಾನೆ. ಅಷ್ಟೊತ್ತಿಗೆ ನಾಳೆಯಿಂದ ನೀನು ಈ ಥರ ಕುಗುರ್ಕೊಂಡು ಹಿಂಗೆ ಕೂತ್ಕೊಂಡ್ರೆ ಏನಿಲ್ಲ ಅಂತ ಬೈತಿರ್ತಾನೆ ವಲ್ಲಭ. ಸರಿ ಆದರೂ ಇವತ್ತು ಯಾಕೋ ಲೇಟ್ ಮಾಡಿದೆ ಅಂತ ಕೇಳಿದಾಗ, ಏನೂ ಇಲ್ಲ, 2 ಅವರ್ ಜಾಸ್ತಿ ಕೆಲಸ ಮಾಡ್ತಿದ್ದೀನಿ, ಅದರಿಂದ ಸಂಬಳನೂ ಜಾಸ್ತಿ ಕೊಡ್ತಾರೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಅಮ್ಮುಗೆ ಬೇಜಾರಾಗುತ್ತೆ. ಯಾಕೆ ಬೇಜಾರು ಮಾಡ್ತೀಯ, ನಾನು ಖುಷಿಯಾಗಿ ವಿಚಾರ ಹೇಳ್ತಿದ್ದೀನಿ, ನೀನ್ಯಾಕೆ ಬೇಜಾರಲ್ಲಿದ್ದೀಯಾ ಅಂತ ವಲ್ಲಭ ಕೇಳಿದಾಗ, ಇದು ಖುಷಿ ವಿಚಾರನ, ನೀನೇ ಹೇಳು, ಎಷ್ಟು ಬೇಜಾರಾಗ್ತುಂಟು. ಅಯ್ಯೋ ಆ ಥರ ಏನೂ ಅನ್ಕೋಬೇಡ, ಬೇಗ ಲ್ಯಾಪ್ಟಾಪ್ನ ಸರಿ ಮಾಡಿಸ್ಬೇಕು, ಅದು ಅಲ್ಲದೆ ಅಪ್ಪನಿಗೆ ಶೇರ್ ಕೊಡೋದಕ್ಕೂ ಸ್ವಲ್ಪ ಇದಾಗುತ್ತೆ, ನಿನಗೇನು ಬೇಕು ಹೇಳು, ಸಂಬಳ ಬೇರೆ ಜಾಸ್ತಿ ಆಗಿದೆ, ನಿನಗೂ ಏನೇನು ಬೇಕೋ ಎಲ್ಲ ಕೊಡಿಸ್ತೀನಿ ಅಂದಾಗ, ಲ್ಯಾಪ್ಟಾಪು ಸರಿ ಮಾಡಿಸೋದು, ಮಾವನಿಗೆ ದುಡ್ಡು ಕೊಡೋದು ಬರೀ ನಿನ್ನ ಕರ್ತವ್ಯನ ಹೇಳು, ನಂದು ಅದರಲ್ಲಿ ಶೇರ್ ಇಲ್ವಾ, ನಾನೂ ಏನಾದ್ರು ಟ್ಯೂಷನ್ ಅಯ್ಯೋ ಅಮ್ಮ ತಾಯಿ, ಟ್ಯೂಷನ್ ವಿಚಾರ ಒಂದು ನೀನು ಹೇಳಲೇ ಹೋಗಬೇಡ, ಅದ್ರ ಬಗ್ಗೆ ನೀನು ತಲೆನೇ ಕೆಡಿಸ್ಕೋಬೇಡ ಅಂತ ಹೇಳ್ತಾನೆ. ಇಲ್ಲಿ ಅಮ್ಮು ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಮೀನಾ, ಹಬ್ಬ, ಪ್ರಿಯಕ್ಕಂತೂ ಇವತ್ತಂತೂ ಈ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟರು, ಯಾಕೆ ಅಮ್ಮು ಬೇಜಾರಲ್ಲಿದೆಯಾ ಅಂದಾಗ, ಏನೂ ಇಲ್ಲ ಅಕ್ಕ, ವಲ್ಲಭ ಓಟಿ ಮಾಡ್ತಿದ್ದಾನೆ, ನನಗೆ ತುಂಬ ಬೇಜಾರಾಗ್ತಿದೆ, ನಾನು ಹೆಲ್ಪ್ ಮಾಡ್ತೀನಿ ಅಂದರೆ ಬೇಡ ಅಂತ ಹೇಳ್ತಾನೆ, ಮನೇಲಿ ಟ್ಯೂಷನ್ ಮಾಡ್ತಿದ್ದೆ, ಅದಕ್ಕೆ ಮಾವ ಬೇರೆ ಒಪ್ಪಲಿಲ್ಲ, ಬಿಡು ಅಮ್ಮು, ಮನೇಲಿ ಮಾಡಿದರೆ ಏನು, ನಮ್ಮಲ್ಲಿ ಕೆಲಸ ಮಾಡೋರೊಬ್ಬರು ಕವಿತಕ್ಕ ಅಂತಿದ್ದಾರೆ, ಅವ್ರ ಮಕ್ಕಳಿಗೆ ಟ್ಯೂಷನ್ ಬೇಕಂತೆ, ಅದನ್ನು ಅವ್ರ ಮನೇಲೇ ಮಾಡೋರಂತೆ, ನೀನು ಮಾಡು ಆ ಕೆಲಸನ ಅಂದಾಗ, ಹ್ಞೂ ಅಕ್ಕ, ಇವತ್ತೇ ನಾವು ಹೋಗಿ ಮಾತಾಡೋಣ, ಹ್ಞೂ ಸರಿ ಆಯಿತು ಅಂತ ಇಲ್ಲಿ ಬಂದು ಗಿರಿಜಂಗೆ ಈ ವಿಚಾರ ಹೇಳ್ತಾ ಇರ್ತಾರೆ. ಮತ್ತೆ ಟ್ಯೂಷನ, ನಾನಂತೂ ನಿಮ್ಮ ಮಾವನಿಗೆ ಹೇಳಲ್ಲ, ಇಲ್ಲ ನಿಮ್ಮ ಮೇಲೆ ಭರವಸೆ ಇಟ್ಟು ಹೇಳಿದ್ದೀವಿ, ನೀವೇ ಮಾವನ ಒಪ್ಪಿಸ್ಬೇಕತ್ತೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಪ್ರಿಯಾ ಬಂದು, ಏನು ಮಾವನಿಗೆ ಒಪ್ಸೋದು ಅಂತ ಪ್ರಿಯಾ ಕೇಳ್ತಿರ್ತಾಳೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.